ಬೆಡ್ ಮೇಲೆ ಮಲ್ಕೊಂಡಾಲೆ ತೂಕನ ಕಡಿಮೆ ಮಾಡ್ಕೊಳ್ಬಹುದು ಅಂದ್ರೆ ನಂಬ್ತೀರಾ ನೀವು? ನಂಬಲೇಬೇಕು. ಯಾವುದೇ ಎಕ್ಸಸೈಸ್ ಬೇಡ, ಯಾವುದೇ ಡಯಟ್ ಬೇಡ. ಡ್ರಿಂಕನ್ನು ನನ್ನ ಸಬ್ಸ್ಕ್ರೈಬರಿಗೆ ನಾನು ರೆಕಮೆಂಡ್ ಮಾಡಿದ್ದೆ. ಅವರು ಇಲ್ಲೇ ರಿಸಲ್ಟ್ ಕಳಿಸ್ಕೊಟ್ಟಾರೆ. ಬಿಫೋರ್ ಆ್ಯಂಡ್ ಆಫ್ಟರ್ ಅವ್ರ ಪಿಕ್ಸ್ ನೋಡಿಬಿಡ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಚಲೋತ್ನಂಗೆ ವಿಡಿಯೋ ಮಾಡಿ ಕಳ್ಸಾರ. ನನಗಂತೂ ಭಾಳ ಖುಷಿ ಆಯ್ತು. ಅದಕ್ಕೋಸ್ಕರ ನಿಮಗೆ ಈ ಒಂದು ಡ್ರಿಂಕನ್ನು ಶೇರ್ ಮಾಡತ್ತೀನಿ. ಇವರೊಬ್ಬರು ಅಲ್ಲದೇನೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕೂಡ ತಮ್ಮ ಒಂದು ರಿಸಲ್ಟ್ನ ನನ್ನ ಜೊತೆಗೆ ಶೇರ್ ಮಾಡ್ಯಾರ. ನನಗಂತೂ ಭಾಳ ಖುಷಿ ಆಗಾಕತ್ತೈತಿ. ನೀವು ಈ ಒಂದು ಡ್ರಿಂಕನ್ನು ಯೂಸ್ ಮಾಡಿಕೊಂಡು ಮಲ್ಕೊಂಡಲ್ಲೇ ನಿಮ್ಮ ಒಂದು ತೂಕನ ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಬಾಡಿ ಶೇಪನ್ನು, ನಿಮ್ಮ ಅಂದಾನ, ನಿಮ್ಮ ಬಾಡಿ ಅಂದಾನ ಹೆಚ್ಚಿಸ್ಕೊಳ್ಬಹುದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ಇಲ್ಲಿ ಯಾವುದೇ ಖರ್ಚಿಲ್ದನ ರೂಪಾಯಿ ಖರ್ಚೊಳಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಒಳ್ಳೆ ಹೋಮ್ ರೆಮಿಡಿನ, ಒಳ್ಳೆ ಡ್ರಿಂಕನ್ನು ತೊಗೊಂಬಂದಿನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು, ಹೋಗಬಾರ್ದು. ನಾ ಇಲ್ಲಿ ಬಂದುಬಿಟ್ಟು ಸೋಂಪಿನ ಕಾಳು ಅಂತ ಹೇಳ್ತಾರೆ, ಬಡೆ ಸೊಪ್ಪು ಅಂತ ಹೇಳ್ತಾರೆ ಲೋಕಲ್ ಲ್ಯಾಂಗ್ವೇಜ್ನಾಗ. ಇದು ನಮ್ಮ ಡೈಜೆಸ್ಟ್ನ ಇಂಪ್ರೂವ್ ಮಾಡುತ್ತೆ. ಇದು ನಾವು ನಮ್ಮ ತೂಕನ ಕಡಿಮೆ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ಹೊಟ್ಟೆ ಉಬ್ಬರಾಗಿದ್ರೆ ನಮ್ಮ ಹೊಟ್ಟೆ ಭಾಗನ ಆದಷ್ಟು ಬೇಗ ಕಡಿಮೆ ಮಾಡುತ್ತೆ. ಇವಾಗ ವೆಡ್ಡಿಂಗ್ ಸೀಸನ್ ಚಾಲೂ ಆಗ್ಯಾವ. ಈ ಒಂದು ಡ್ರಿಂಕನ್ನು ನೀವು ಯೂಸ್ ಮಾಡಿದ್ರಿ ಅಂತಂದರೆ ಯಾವುದೇ ದುಡ್ಡು ಖರ್ಚು ಮಾಡಿ ಜಿಮ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಯಾವುದೇ ಡಯಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬರೀ ಈ ಒಂದು ಡ್ರಿಂಕನ್ನು ಯೂಸ್ ಮಾಡಿರಿ, ಹೊಟ್ಟೆ ಭಾಗನ ಬೇಗ ಕಡಿಮೆ ಮಾಡಿಕೊಡ್ರಿ. 2ರಿಂದ 3 ಇಂಚು ನೀವು ಕಡಿಮೆ ಮಾಡ್ಕೋಬೋದು ವಾರದೊಳಗೆ. ಸಖತ್ತಾಗಿರೋಂಥ ರಿಸಲ್ಟ್ ರೀ. ಸೊ ನಡೀರಿ ಫಟಾಫಟ್ ಅಂತ ಹೆಂಗೆ ಮಾಡೋದು ನೋಡ್ಕೊಂಬಂದ್ಬಿಡೋನು. ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ, ಅದಕ್ಕೆ 1ರಿಂದ 2 ಸ್ಪೂನನ್ನ ಇಲ್ಲಿ ಬಡೆ ಸೋಂಪನ್ನು ಹಾಕ್ಕೊಂಡೀನಿ. ಸೋಂಪು ಕಾಳು ಅಂತ ಹೇಳ್ತಾರೆ, ಆಮೇಲೆ ಇಂಗ್ಲೀಷ್ನ ಪೆನಲ್ ಸೀಡ್ಸ್ ಅಂತ ಸಹಿತ ಹೇಳ್ತಾರೆ ಇದಕ್ಕೆ. ನಾ ಇಲ್ಲಿ ಫುಲ್ಲು 1 ಗ್ಲಾಸನ್ನು ನೀರನ್ನು ಆ್ಯಡ್ ಮಾಡೀನಿ. ಇದನ್ನು ಈ ಒಂದು ಬೇಸಿಗೆ ಕಾಲದೊಳಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಡ ತಣ್ಣಗೆ ಇರುತ್ತೆ, ಜೊತೆಗೆ ನಿಮ್ಮ ಬಾಡಿ ಲೈಟಾಗಿ ಫೀಲ್ ಆಗುತ್ತೆ, ಎನರ್ಜೆಟಿಕ್ ಆಗಿರ್ತಲ್ಲ. ಲೈಟಾಗಿ ಫೀಲ್ ಆಯ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಟೋಮೆಟಿಕಲಿ ನಾವು ಇಷ್ಟು ಜಲ್ದಿನೇ ಆ್ಯಕ್ಟಿವ್ ಆಗ್ತೇವೆ. ಮುಂಜಾನೆ ಸಂಜೆ ಮಟ ನಮಗೆ ಏನು ಕೆಲಸ ಹಚ್ಚಿದ್ರು ನಾವು ಆರಾಮಾಗಿ ಮಾಡ್ತೇವೆ ರೀ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವು ಆಲ್ರೆಡಿ ಇಲ್ಲಿ ಒಂದು ಪ್ಯಾನ್ ಒಳಗೆ ಇವನ್ನ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡೀನಿ. ಇದನ್ನು ಚಲೋತ್ನಾಗ ಏನು ಮಾಡಬೇಕಪ್ಪ ಅಂತಂದ್ರೆ, ಪೂರ 1 ಗ್ಲಾಸ್ ನೀರು ಹಾಕಿವೆಲ್ಲ, ಅದು ಪೂರ ಅರ್ಧ ಗ್ಲಾಸ್ ನೀರು ಹಾಕೋ ತನಕ ಪೂರ ಚಲೋತ್ನಂಗೆ ಇದನ್ನು ನೀವು ಕುದಿಸ್ಕೋಬೇಕಾಗುತ್ತೆ. ಇದನ್ನು ಕುದಿಸೋವಾಗ ಅದ್ರ ಒಳ್ಳೆ ಅಂಶ ಹೊರಗೆ ಹೋಗಬಾರ್ದಂದ್ರೆ ಅದಕ್ಕೆ ಮುಚ್ಕೊಂಡು ಚಲೋತ್ನಂಗೆ ಇದನ್ನು ಏನು ಮಾಡ್ಬೇಕಂದ್ರೆ ಕುದಿಸ್ಕೋಬೇಕ್ರಿ. ಸೊ ನಡೀರಿ, ನನ್ನ ರಿಸಲ್ಟು ನೀವು ನೋಡ್ಬೇಕಲ್ಲ. ಸೊ ನಡೀರಿ ತೋರಿಸ್ತೀನಿ. ನೋಡ್ಬೋದು ಇಲ್ಲೇ ನನ್ನ ಹೊಟ್ಟೆ ಭಾಗ ಎಷ್ಟು ಸ್ಲಿಮ್ ಅದ. ಎಲ್ಲರೂ ನನ್ನ ಭಾಳ ಕೇಳ್ತಾ ಇರ್ತಾರೆ ಇಲ್ಲಿ ಕ್ವಾರ್ಟರ್ಸಲ್ಲಿ ಎಲ್ಲ, ನೀನು ಬಾಡಿ ಹೆಂಗೆ ಮೇಂಟೈನ್ ಮಾಡ್ತೀನಿ, ನೀನು 2 ಮಕ್ಕಳಿದಾವ, ನಿನಗೆ 30+ ಏಜ್ ಅದ ಅಂಥೇಳಿ ಭಾಳ ಎಲ್ಲ ಕೇಳ್ತಿರ್ತಾರೆ. ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ಡಾಡ್ತಿರ್ತಾರೆ, ಅವ್ರಿಗೆ ಸಹಿತ ಕೇಳ್ತಿರ್ತಾರೆ, ನಿನ್ನ ಫ್ರೆಂಡ್ ಏನು ಮಾಡ್ತಾಳೆ, ಇಷ್ಟು ಫಿಟ್ನೆಸ್ ಐತಿ ಬಾಡಿ ಅಂಥೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು, ನನ್ನ ರಿಸಲ್ಟ್ ಸಹಿತ ನಿಮಗೆ ಶೇರ್ ಮಾಡೀನಿ. ಬರೀ ಬೇರೆ ನನ್ನ ಸಬ್ಸ್ಕ್ರೈಬರ್ದು ಅಷ್ಟೇ ಅಲ್ಲದೇನೆ ನನ್ನ ರಿಸಲ್ಟ್ನು ನಿಮ್ಮ ಮುಂದೆನೇ ಅದ. ಸೊ ಇಲ್ಲಿ ಯಾವುದೇ ಮುಚ್ಚುಮರಿ ಇಲ್ಲ, ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಎಲ್ಲ ಯೂಸ್ನವರು ಸಹಿತ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಚಲೋತ್ನಂಗೆ ಕುದಿಸ್ಕೊಂಡು ನೋಡ್ತಿರ್ಬೋದು. ಇದು ನಿಮ್ಗೆ ವಿಡಿಯೋ ಮಾಡ್ಕೊತ ಅದ 1/3 ಕಪ್ ಆಗ್ಯದ ರೀ. ಸೊ 1/4 ಕಪ್ ಅಷ್ಟೇ ಉಳ್ದಾವ. ಸೊ ಇಲ್ಲಿ ಇದನ್ನು ಏನು ಮಾಡೋಣ ಅಂದರೆ ಚಲೋತ್ನಂಗೆ ಸೋಸ್ಕೊಳ್ರಿ ಒಂದು ಸ್ವಲ್ಪ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ನಿಮಗೆ ಗೊತ್ತಾಗಬೇಕಲ್ಲ. ಈಗ ಮೇನ್ ಇರೋದೇ ಇದರ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕು, ಯಾವ ಟೈಮ್ ಒಳಗೆ ಯೂಸ್ ಮಾಡಬೇಕು ಅನ್ನೋದೇ ಮೇನ್ ಆಗಿರುತ್ತೆ. ಇದನ್ನು ಅರ್ಧಂಬರ್ಧ ನೀವು ನೋಡಿ ಹೋಗಿ, ಅಕ್ಕ ರಿಸಲ್ಟ್ ಸಿಗಲಿಲ್ಲ ಅಂದ್ರೆ ನನಗೇನು ಹೇಳಬೇಡ್ರಿ. ಸೊ ನಾನು ಇಲ್ಲಿ ಇದನ್ನು ಚಲೋತ್ನಂಗೆ ಸೋಸ್ಕೊಂಡಿನಿ. ಇದ್ರೊಳಗೆ ಬೇಕಾದ್ರೆ ನೀವು ಸ್ವಲ್ಪ ಬೆಲ್ಲ ಸಹಿತ ಹಾಕ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ನಾನು ತೊಗೊಂಡು ಬಂದೇನಿ, ಕುಂತ್ಕೊಂಡು ಆರಾಮಾಗಿ ಕುಡಿಯತ್ತೀನಿ. ಇದನ್ನು ಆ್ಯಕ್ಚುಲಿ ನೀವು ನೈಟ್ ಟೈಮ್ ಮಾಡಬೇಕಾಗುತ್ತೆ. ನೈಟ್ ಟೈಮ್ ಹೆಂಗೆ ಮಾಡ್ಬೇಕಂತಂದ್ರೆ, ನೀವು ಆರಾಮಾಗಿ ಊಟ ಜಲ್ದಿನ ಮಾಡಿಬಿಟ್ಟು ಆರಾಮಾಗಿ 1 ಅವರ್ ಬಿಟ್ಟಾದಮೇಲೆ ಊಟ ಮಾಡಿ. ಇದನ್ನು ಬಿಫೋರ್ ಬೆಡ್ 1 ಅವರ್ ಹೋಗೋಕ್ಕಿಂತ ಮುಂಚೆ, ಅಂದರೆ ಊಟ ಮಾಡಿ 1 ತಾಸು ಬಿಟ್ಟು ಆಮೇಲೆ ನೀವು 1 ತಾಸು ಮುಂಚೆನೇ ಬಿಫೋರ್ ಅಂದರೆ ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆನೇ 1 ತಾಸು ಇದನ್ನು ಸಿಪ್ ಮಾಡಿಕೊಂಡು ಚಲೋತ್ನಂಗೆ ಕುಂತ್ಕೊಂಡು ಕುಡೀರಿ. ಬೆಳಗ್ಗೆ ಅನ್ನೋದ್ರೊಳಗೆ ನೋಡಿರಿ ನೀವು ರಿಸಲ್ಟ್ ಮ್ಯಾಜಿಕ್ ಆಗಿರುತ್ತೆ. ನಿಮ್ಮ ಬಾಡಿ ಎಷ್ಟು ಜಲ್ದಿನ ಲೈಟ್ ವೇಟ್ ಆಗುತ್ತೆ. ಇದು ನಾನೇ ಗ್ಯಾರಂಟಿ, ಯಾಕಂದರೆ ಇದನ್ನು ನಾನು ಯೂಸ್ ಮಾಡೀನಿ. ನಾನು ಒಳ್ಳೆ ರಿಸಲ್ಟ್ ಸಹಿತ ನಿಮಗೆ ತೋರಿಸಿದೆ ಆಲ್ರೆಡಿ. ನಾನು ಎಷ್ಟು ಚಲೋ ಐತಿ, ಮ್ಯಾಜಿಕ್ ಅಂತ ಹೇಳ್ಬೋದು. ನಿಮ್ಮ ವೇಟ್ ಇಷ್ಟು ಜಲ್ದಿನ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಸ್ಕಿನ್ ಗ್ಲೋ ಆಗೋಕೆ ಸ್ಟಾರ್ಟ್ ಆಗುತ್ತೆ ರೀ. ಇವಾಗ ಬಿಸಿಲಿಗೆಲ್ಲ ಟ್ಯಾನಿಂಗ್ ಆಗುತ್ತೆ ಅಂಥವು, ಆಮೇಲೆ ಪಿಂಪಲ್ಸ್ ಆಗ್ತಾವೆ ಹೀಟಿಗೆಲ್ಲ, ಅವೆಲ್ಲ ಹೋಗ್ತಾವೆ. ಆಮೇಲೆ ನಿಮಗೆ ಜಲ್ದಿನ ಫ್ಲೆಶ್ ಔಟ್ ಆಗುತ್ತೆ. ಸೂಪರ್ ಆಗಿರುವಂಥ ಮ್ಯಾಜಿಕ್ ಅಂತ ಹೇಳ್ಬೋದು. ಈ ಒಂದು ಡ್ರಿಂಕ್ಸನ್ನು ನೀವು ಕೂಡ ಯೂಸ್ ಮಾಡಿರಿ. ಯಾರ್ಯಾರೆಲ್ಲ ಯೂಸ್ ಮಾಡಾಕತ್ತೀರಿ, ಯಾರೆಲ್ಲ ಯೂಸ್ ಮಾಡೋರು ಇದ್ದೀರಿ, ನಂಗೆ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ಇದನ್ನು 1 ವಾರ ಕಂಟಿನ್ಯೂ ಬಿಡ್ಲಂಗೆ ತೊಗೊಂಡ್ಬಿಡ್ರಿ ಸಾಕು. ಸ್ವಲ್ಪ ಆಯಿಲಿ ಫುಡ್ ಆಮೇಲೆ ಸ್ವಲ್ಪ ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡಿರಿ, ಸ್ವಲ್ಪ ಸ್ವೀಟನ್ನು ಕಡಿಮೆ ಮಾಡಿರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕಂತಂದ್ರೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇದೇ ಥರ ವಿಡಿಯೋ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ಜೈ